ರೈತ ಬಾಂಧವರೇ, ಈ ವರ್ಷ ಮುಂಗಾರು ಮಳೆ ಎಡವಟ್ಟಾಗಿದೆ. ಎಲ್ಲರೂ ರೈತರು ಪಾಪ ಬೆಳೆ ಇಕ್ಕಿದ್ದಾರೆ, ನಾವು ಇಕ್ಕಿದ್ದೀವಿ. ಜುಲೈ 3ನೇ ವಾರ ಆರಂಭವಾದರೂ ಸಮರ್ಪಕ ಮುಂಗಾರು ಮಳೆಯಾಗದ ಹಿನ್ನೆಲೆಯಲ್ಲಿ ಗುಡಿಬಂಡೆ ತಾಲೂಕಿನಲ್ಲಿ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದು ರೈತರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ತಾಲೂಕಿನಾದ್ಯಂತ ಜಮೀನುಗಳನ್ನು ಉಳುಮೆ ಮಾಡಿ ಸಿದ್ಧಪಡಿಸಿಕೊಳ್ಳಲಾಗಿದ್ದರೂ ಮಣ್ಣಿನಲ್ಲಿ ತೇವಾಂಶದ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯ ನೆನೆಗುದಿಗೆ ಬಿದ್ದಿದೆ. ಸಾಮಾನ್ಯವಾಗಿ ಜೂನ್ ತಿಂಗಳ ಆರಂಭದಲ್ಲೇ ವಾಡಿಕೆ ಮಳೆಯಾಗಿ ಬಿತ್ತನೆ ಚುರುಕುಗೊಳ್ಳಬೇಕಿತ್ತು. ಆದರೆ ಈ ಬಾರಿ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಮಳೆಯ ಸುಳಿವೇ ಇಲ್ಲದ ಬರದ ವಾತಾವರಣ ನಿರ್ಮಾಣವಾಗಿದೆ. ಕೆಲವು ಕಡೆ ಬಿದ್ದ ಅಲ್ಪ ಮಳೆ ಬಿತ್ತನೆಗೆ ಸಾಲದಾಗಿದ್ದು ಕೃಷಿ ಭೂಮಿಗಳು ಬಿರುಕು ಬಿಡುತ್ತಿವೆ. ಇದರಿಂದಾಗಿ ಕೆರೆ, ಬಾವಿ ಸೇರಿದಂತೆ ಅಂತರ್ಜಲ ಮೂಲಗಳು ಬತ್ತುತ್ತಿದ್ದು ಕೃಷಿ ಹಾಗೂ ಕುಡಿಯುವ ನೀರಿಗೂ ಅಭಾವ ಸೃಷ್ಟಿಯಾಗುವ ಭೀತಿ ಎದುರಾಗಿದೆ. ಮಳೆ ವಿಳಂಬದಿಂದಾಗಿ ತಾಲೂಕಿನ ಪ್ರಮುಖ ಮಳೆ ಆಧಾರಿತ ಬೆಳೆಗಳಾದ ರಾಗಿ ಮತ್ತು ತೊಗರಿ ಬಿತ್ತನೆ ಅವಧಿ ಕೈತಪ್ಪಿ ಹೋಗುತ್ತಿದೆ. ಈಗಾಗಲೇ ಕೈಗಡ ಹಾಗೂ ಸಾಲದ ರೂಪದಲ್ಲಿ ಹಣ ತಂದು ಬೀಜ, ರಸಗೊಬ್ಬರ ಮತ್ತು ಉಳುಮೆಗಾಗಿ ಹೂಡಿಕೆ ಮಾಡಿರುವ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ಮತ್ತಷ್ಟು ವಿಳಂಬವಾದರೆ ಬಿತ್ತನೆ ಅವಧಿ ಮುಗಿದು ಪರ್ಯಾಯ ಬೆಳೆಗಳನ್ನು ಬೆಳೆಯುವ ಅವಕಾಶವೂ ಇಲ್ಲದಂತಾಗುತ್ತದೆ ಎಂದು ಕೃಷಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ಮುಂಗಾರು ಮಳೆಯನ್ನೇ ನಂಬಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಮಾಡುವ ಗುಡಿಬಂಡೆ ತಾಲೂಕಿನ ರೈತರು ಈ ಬಾರಿ ಜುಲೈ ಅಂತ್ಯ ಸಮೀಪಿಸುತ್ತಿದ್ದರೂ ವರುಣನ ಕೃಪೆಯಾಗದ ಹಿನ್ನೆಲೆಯಲ್ಲಿ ಅಸಹಾಯಕರಾಗಿದ್ದಾರೆ. ಸದ್ಯಕ್ಕೆ ಮುಂಬರುವ ದಿನಗಳಲ್ಲಾದರೂ ಉತ್ತಮ ಮಳೆಯಾಗಿ ತಮ್ಮ ಕೈ ಹಿಡಿಯಬಹುದು ಎಂಬ ಏಕೈಕ ಆಶಯದೊಂದಿಗೆ ಅನ್ನದಾತರು ಮುಗಿಲ ಕಡೆ ಮುಖ ಮಾಡಿ ಕಾಯುತ್ತಿದ್ದಾರೆ. ನಮ್ಮ ಕರ್ಮಕ್ಕೆ, ನಮ್ಮ ರೈತರ ಕಷ್ಟಕ್ಕೆ ಆ ಪ್ರಕೃತಿ ಕೂಡ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಒಂದು ತಿಂಗಳಿಂದ ಮಳೆ ಬಿಡುತ್ತಂದ್ಬಿಟ್ಟು ಎಲ್ಲ ಉಳುಮೆ ಮಾಡಿಕೊಂಡು ಸಾಲ ಅಸೂಲ ಮಾಡಿಕೊಂಡು ಕೊನೆಗೆ ಹೆಂಡತಿ ಮಕ್ಕಳದ್ದು ಇರ್ತಕ್ಕಂಥ ಏನು ಒಂದು ಒಡವೆ ಬಿಟ್ಟು ಅಳವಿಕ್ಕೆ ಬಿಟ್ಟು ಎಲ್ಲ ಮಾಡಿದ್ದೀವಿ. ನಮ್ಮ ಗ್ರಹಚಾರ, ನಮ್ಮ ಕ್ರಮ, ಆ ಪ್ರಕೃತಿ ಕೂಡ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ನಮ್ಮಂಥ ರೈತರು ಪ್ರತಿಷ್ಠೆ ಯಾರಾದರೂ ಅರ್ಥ ಮಾಡ್ಕೋತಾ ಇದ್ರಾ? ಯಾರೂ ಇಲ್ಲ. ಇನ್ನು ಇಷ್ಟಾದರೂ ಅಷ್ಟು. ನಾನು ಒಂದು ಮಾತಂತೂ ಹೇಳ್ತೀನಿ, ಮಹಾಭಾರತದಲ್ಲಿ ಕರ್ಣ ಎಷ್ಟು ಹೀನಾಯವಾಗಿ ಸಾಯ್ತನೋ ಅದೇ ರೀತಿ ರೈತ ಕೂಡ ಇವತ್ತು ಅಷ್ಟೇ ಕಷ್ಟದಲ್ಲಿ ಬಿದ್ದಿದ್ದಾನೆ. ಇದ್ರ ಬಗ್ಗೆ ಸರ್ಕಾರ ಆಗಲಿ, ರಾಜಕೀಯ ಅಧಿಕಾರಿಗಳಾಗಲಿ ಯಾರಾದರೂ ಕಾಳಜಿ ವಹಿಸ್ತಾ ಇದ್ರ? ಯಾರೂ ಇಲ್ಲ. ನಮ್ಮ ಕರ್ಮಗ ಏನೋ ನಾವಂತೂ ಕಷ್ಟ ಬೀಳ್ತಾ ಇದ್ದೀವಿ. ಏನೋ ಭೂಮಿ ಕೊಟ್ಟವ್ರೆ, ಭೂಮಿ ತಾಯಿ ಇವತ್ತಲ್ಲ ನಾಳೆ ಕಾಪಾಡ್ತೀನಿ, ಕಷ್ಟ ಬೀಳ್ತಾ ಇದ್ದೀವಿ. ಆಯಿತು, ನೋಡೋಣ. ಇವತ್ತಲ್ಲ ನಾಳೆ ನಮ್ಮ ಪರಿಸ್ಥಿತಿ ಹೆಂಗೆ ಗೊತ್ತೋ ನೋಡೋಣ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ.